ವಾರ್ಡನ್ ನಿರ್ಲಕ್ಷ್ಯದಿಂದ ವಸತಿ ನಿಲಯದಲ್ಲಿ ಆಹಾರದಲ್ಲಿನ ವ್ಯತ್ಯಯದಿಂದಾಗಿ 29ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಂಘಾಪುರ ರಸ್ತೆಯಲ್ಲಿರುವ ರಾಜನಬಂಡಿ ಮುರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಆಹಾರದಲ್ಲಿನ ವ್ಯತ್ಯಯದಿಂದಾಗಿ 29ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಪಟ್ಟಣದಲ್ಲಿನ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಇಲ್ಲಿನ ನೀರನ್ನು ಶುದ್ಧೀಕರಿಸುವುದಕ್ಕಾಗಿ ನೀರಿನ ಟ್ಯಾಂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಲೋರಿನ್ ಪುಡಿಯನ್ನು ಬೆರೆಸಿದ್ದು ಅಂತಹ ನೀರನ್ನು ಶುಕ್ರವಾರ ರಾತ್ರಿ ಸಮಯದ ಊಟವನ್ನು ಅಡಿಗೆಯವರು ಸಿದ್ಧಪಡಿಸುವಾಗ ಅನ್ನ ಮಾಡುವುದಕ್ಕೆ ಬಳಕೆ ಮಾಡಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ವಾಂತಿ ಮತ್ತು ಹೊಟ್ಟೆ ನೋವಿನ ಲಕ್ಷಣಗಳು ಕಂಡುಬಂದಿದೆ. ಕೂಡಲೇ ವಸತಿ ನಿಲಯದ ಸಿಬ್ಬಂದಿಗಳು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮಕ್ಕಳಂತೂ ಸೇಫ್ ಆಗಿರೋದು ನನಗೆ ಖುಷಿ ಆಗ್ತದೆ. ವೈಯಕ್ತಿಕವಾಗಿ ಅದು ತೊಂದರೆ ಆಗಬಾರ್ದಿತ್ತು, ಆಗದೆ ಆದರೆ ಇಮಿಡಿಯೇಟ್ ಅಡ್ಮಿಟ್ ಮಾಡಿದ್ದಾರೆ. ಮಕ್ಕಳು ಸೇಫ್ ಆಗಿದ್ದಾರೆ. ಅದು ಒಂದು ನಮಗೆ ದೇವರು ಒಳ್ಳೆಯದು ಮಾಡಿದ್ದಾರೆ ಅಂತಕ್ಕಂಥದ್ದಿದೆ. ಏನಂದರೆ ಯಾವುದೇ ಮಗು ತೊಂದರೆ ಆಗಿತ್ತಂದರೆ ಭಾಳಷ್ಟು ಪಾಲಕರಿಗಾಗಲಿ ನಮಗಾಗಲಿ ಒಂದು ಸಂಕಟದ ವಿಷಯ. ಈಗ ಅವರು ಸೇಫ್ ಆಗಿದ್ದಾರೆ. ಬಟ್ ಇದಾಗೋ ರೀತಿಯಲ್ಲಿ ಯಾವ ಕಾರಣಕ್ಕೆ ಇದು ತಪ್ಪಾಯಿತು, ಇಂಥ ಘಟನೆ ಆಗದಂಥ ರೀತಿಯಲ್ಲಿ ನಾವು ಮುಂದೆ ಕ್ರಮ ವಹಿಸ್ತೀವಿ. ಸಂಬಂಧಪಟ್ಟವರಿಗೆ ಅಂದರೆ ಪ್ರಿನ್ಸಿಪಾಲ್ ಇರಲಿ, ವಾರ್ಡನ್ ಇರಲಿ, ಅಲ್ಲಿ ಟೀಚರ್ಸ್ ಇರಲಿ, ಅವರೆಲ್ಲರಿಗೆ ಹೇಳಿ ಮಕ್ಕಳ ಸೇಫ್ಟಿ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ತುಂಬ ಕಾಳಜಿ ವಹಿಸಬೇಕು. ಅದು ಮೊದಲ ಕೆಲಸ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿ ಪುನಃ ಅದು ರಿಪೀಟ್ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ. ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್ ಇದು? ನಿನ್ನೆ ರಾತ್ರಿ 10:30 ನನಗೆ ಆಯಿತು. ನಿಮ್ಮ ಗಮನಕ್ಕೆ ಬಂತ್ರಿ ಹಿಂಗಾಗಿದೆ ಅಂತ? ಏನು ಮಾಧ್ಯಮದಲ್ಲಿ ನೋಡಿ ಬಂದರೆ ನೀವು ಫೋನ್ ಮಾಡಿ? ನಾನು ಇವ್ರಿಗೆ ಫೋನ್ ಮಾಡಿದೆ ಸರ್. ಫೋನ್ ಮಾಡಿದಾಗ ವಿಷಯ ಗೊತ್ತಾಯಿತು. ಫೋನ್ ಮಾಡಿದಾಗ ಇವರೆಲ್ಲ ಅಡ್ಮಿಟ್ ಮಾಡಿತ್ತು ತಿಳ್ಕೊಂಡೆ. ಮಕ್ಕಳಂತೂ ಸೇಫ್ ಆಗಿರೋದು ಗೊತ್ತಾಯ್ತು. ಅಷ್ಟಾದಮೇಲೆ ನಾನು ಸಂಬಂಧಪಟ್ಟ ನಮ್ಮ ಆಫೀಸರ್ಸ್ಗೆಲ್ಲ ಇಂಟಿಮೇಷನ್ ಕೊಟ್ಟೆ. ಬೆಳಗ್ಗೆ ಆದಾದ್ಮೇಲೆ ಹೋಗಿ ನನ್ನ ಶಾಲೆ ಒಂದು ವಿದ್ಯಾರ್ಥಿಗಳು ಅಸ್ವಸ್ಥರಾಗ್ತಾರೆ ಅಂದರೆ ಇದೇನು ಒಂದು ರೀತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್. ಇದೇನು ಮತ್ತೆ ಒಂದು ಯಾವ ರೀತಿ ಸರ್? ಇದು ಅಧಿಕಾರಿಗಳೇ ನಿರ್ಲಕ್ಷ್ಯ. ಅವರ ಒಂದು ನಿರ್ಲಕ್ಷ್ಯದಲ್ಲಿ ಒಂದೊಮ್ಮೆ ಆಗಿಸುವಾಗ ಕಡಿದೊಡ್ಡವರಿಗೆ ಹಾಸ್ಪಿಟಲ್ ಈಗ ಮತ್ತೆ ಮಾಡಿ ಕಳಿಸಿದೆ ಮುರಾರ್ಜಿ ಸ್ಕೂಲ್. ಇವೆಲ್ಲ ದುರಂತ ನಡೆಯುವಾಗ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಕೊಡ್ತೇವೆ ಇಂಥವೆಲ್ಲ ಮಾಡಿ ಸರ್. ಸರ್ಕಾರ ಕೂಡ ಒಂದು ರೀತಿಯಲ್ಲಿ SC ST ಮತ್ತು ಮೊರಾರ್ಜಿ ಮೈನಾರಿಟಿ ಮತ್ತು BCM ಮತ್ತು ಮೊರಾರ್ಜಿ ದೇಶ ಕಿತ್ತೂರಾಣಿ ಚೆನ್ನಮ್ಮ ಒಂದು ಒಳ್ಳೆ ರೀತಿಯಲ್ಲಿ ಸೌಲಭ್ಯ ಕೊಡುತ್ತೆ. ಯಾಕಂತಂದ್ರೆ ಇಲ್ಲಿ ಸೌಲಭ್ಯ ಇಲ್ಲದಕ್ಕೆ ಈ ರೀತಿಯ ಅವ್ಯವಸ್ಥೆ ಆಗಿದೆ. ನಾವು ಒಂದು ರೀತಿಯಲ್ಲಿ ಹಾಸ್ಟೆಲ್ ಏನಾಗಿದೆ ಅಂದರೆ ಒಂದು ರೀತಿಯಲ್ಲಿ ನಿನ್ನೆ AC ಅವರು ಕೂಡ ಬಂದಿದ್ದಾರೆ. ಅಲ್ಲಿ ಬೆಡ್ ವ್ಯವಸ್ಥೆ ಇಲ್ಲ. ಸರ್ಕಾರಿ ಶಾಲೆಯಲ್ಲೇ ಒಂದು ರೀತಿಯಲ್ಲಿ ಬೆಂಚ್ ಇದೆ, ಇಲ್ಲಿ ಒಂದು ರೀತಿ ನೋಡಿದ್ರೆ ಬೆಂಚ್ಗಳೇ ಇಲ್ಲ ಸರ್. ಇಷ್ಟೊಂದು ಅವ್ಯವಸ್ಥೆ ಇದ್ದ ಮೇಲೆ ಇದರ ಸರ್ಕಾರದ ದೌರ್ಬಲ್ಯ ಸರ್ ಇದೆಲ್ಲ. ಸರ್ಕಾರದ ದೌರ್ಬಲ್ಯ ಅನ್ನಲ್ಲ, ಇಚ್ಛಾಶಕ್ತಿ ಇವರು ಎಂಪ್ಲಾಯೀಸ್ ಸರ್ಕಾರದಾಗೆ ಒಂದು ದುಡ್ಡು ಕೊಡ್ತಾರೆ, ನಮ್ಮ ಕೊಡ್ತೀವಿ. ಮಾಡೋನು ಏನಪ್ಪ ಅಸ್ತವ್ಯಸ್ತ ಮಾಡಿದ್ರೆ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ನಾನೇನು ಮಾಡೋಕ್ಕಾಗಲ್ಲ. ನಾನೇನು ಕುಂತಂದರೆ ಇದನ್ನು ಇವಾಗ ನೋಡ್ತಕ್ಕಂಥದ್ದು, ನಾನು ನೋಡ್ತಕ್ಕಂಥ ಅಲ್ಲಿ ಇರ್ತಕ್ಕಂಥವ್ರು ಮಕ್ಕಳ ಬಗ್ಗೆ ಇಚ್ಛಾಶಕ್ತಿ ಇರಬೇಕು. ಅವರು ನಮ್ಮ ಮಕ್ಕಳ ಥರ ನಾವು ನೋಡಬೇಕು. ನಾವು ಸರ್ಕಾರದ ಸಂಬಳ ತಿಂತೀವಿ, ನಾವು ಸರಿಯಾಗಿ ಮಾಡೋದು. ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಆಗ್ತದೆ. ಬರೀ ಮಾತಾಡಿದ್ರೆ ಏನಾದ್ರು ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಸಾಕು, SC STಗೆ ಸಾಕು. ಅದು ಅವರ ಬಂದು ದುಡ್ಡು ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಇನ್ನು ಮುಂದೆ ಕ್ರಮ ತೆಗೆದುತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಮಾಡ್ತೀವಿ. ಅಲ್ಲ ಸರ್, ಇದೊಂದು 29 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ತಾವು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಸರ್ ಅಧಿಕಾರಿಗಳ ವಿರುದ್ಧ? ಈಗ ನಾವೇನೆಲ್ಲ ಬಂದು ನೋಡಿದ್ವಿ, ಎಲ್ಲರೂ ಹೇಳ್ಬೋದು ಸರಿಯಾಗಿ ಆದರೂ ನಮ್ಗೆ ಅದೇ ಒಂದು ದೊಡ್ಡ ನಾವೇನು ನಾವು ಎನ್ಕ್ವೈರಿ ಮಾಡಿ ಅದನ್ನು ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತಾಡೋದನ್ನು ನಾವು ಏನು ಮಾಡಬೇಕು ಏನು ಇಲ್ಲ ಸರ್, ಇದೊಂದು ಏನು ಹೇಳ್ತಾರೆ ಸಾರ್ವಜನಿಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ ಶಾಸಕ ಮತ್ತು ಮಾನ್ವಿ ಕ್ಷೇತ್ರ ಶಾಸಕ ನಡುವೆ ಒಂದು ರೀತಿಯಲ್ಲಿ ಗೊಂದಲ ಇದ್ದ ಕಾರಣಕ್ಕಾಗಿ ಶಾಸಕರು ಈ ಇದರಲ್ಲೇ ಗೊಂದಲ ಬೇಡವಲ್ಲ.